ಹಲೋ ವ್ಯೂವರ್ಸ್, ತುಂಬ ಫಾಸ್ಟಾಗಿ ಆಗುವಂಥ ರೆಸಿಪಿ ಇದು. ನಮ್ಮನೇಲಿ ಕೊಬ್ಬರಿ ಜಾಸ್ತಿ ಇತ್ತು, ಸೊ ಅದಕ್ಕೋಸ್ಕರ ನಾವು ರವೆ ಲಾಡು ಮಾಡೋಣ ಅಂದ್ಕೊಂಡ್ವಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟು ಕೊಬ್ಬರಿನ ತೊಗೊಂಡು ಅದನ್ನು ಹುರ್ಕೊಬೇಕು. ಅದನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನ ಪೌಡ್ರು ಮಾಡಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಬೇಕು. ಸೊ ನೆಕ್ಸ್ಟು ಸಕ್ಕರೆ ತೊಗೊಂಡು ಸಕ್ಕರೆನ ಪುಡಿ ಮಾಡ್ಕೋಬೇಕು. ನಾನು ಎಷ್ಟಕ್ಕೆ ಎಷ್ಟು ಕ್ವಾಂಟಿಟಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಸಕ್ಕರೆನ ಪುಡಿ ಮಾಡ್ಕೊಂಡು ನೋಡಿ, ಈ ಥರ ಫೈನ್ ಪೌಡ್ರಾಗಿ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಬೇಕು. ತುಪ್ಪ ಕರಗಲಿ ಆಬ್ವಿಯಸ್ಲಿ. ಸೊ ನೆಕ್ಸ್ಟ್ ರವೆನ ಹಾಕ್ಕೊಂಡು ರವೆ ಚೆನ್ನಾಗಿ ಹುರ್ಕೊಳ್ಳಿ. ನಮ್ಮ ಮನೇಲಿ ಲೈಟಿಂಗ್ ಸರಿ ಇಲ್ಲ, ಸೊ ನಿಮ್ಗೆ ಅದಕ್ಕೆ ಸರಿಯಾಗಿ ಕಾಣಲ್ಲ. ಸೊ ನೀವು ಉಪ್ಪಿಗೆ ಅಥವಾ ಉಪ್ಪಿಟ್ಟಿಗೆ ಎಷ್ಟು ರವೆನ ಹುರ್ಕೊತೀರೋ ಸೊ ಸೇಮ್ ಕಲರ್ಗೂ ರವೆನ ಹುರ್ಕೊಬೇಕು. ಸೊ ರವೆ ಈಗ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಐಟಮ್ಸ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಸೊ ಈ ಥರ ಕೊಬ್ಬರಿನ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಕೊಬ್ಬರಿನ ರೆಡಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ತುಪ್ಪಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಿದ್ದೀವಿ. ನಿಮ್ಗೆ ಯಾವುದು ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಬೋದು. ಸೊ ಬೇಸಿಕ್ಲಿ ಗೋಡಂಬಿ ದ್ರಾಕ್ಷಿ ಇರೋದನ್ನ ಹಾಕ್ತಾಯಿದ್ದೀವಿ ನಾವು. ನೋಡಿ, ಇದು ತುಪ್ಪದಲ್ಲಿ ಗೋಡಂಬಿನ ಹುರ್ಕೊಳ್ಳಿ. ಸೊ ನೆಕ್ಸ್ಟ್ ಅದಕ್ಕೇ ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ಬಲೂನ್ ಥರ ಆಗುತ್ತೆ. ಸೊ ನೀವು ಆಗ ಆಗಿದೆ ಅಂತ ಸೊ ಸೀದ್ಸಕ್ಕೆ ಹೋಗಬೇಡಿ, ಡೋಂಟ್ ಓವರ್ ಫ್ರೈ ಇಟ್. ಸೊ ಚೆನ್ನಾಗಿ ಅದನ್ನ ಇದು ಮಾಡಿಕೊಂಡು ನೀವು ಅದನ್ನ ಹುರ್ಕೊಂಡಿರೋ ರವೆಗೆ ಹಾಕ್ಕೋಬೇಕಾಯ್ತು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲದನ್ನ ಇದು ರವೆಗೆ ಹುರ್ಕೊಂಡಿರೋ ರವೆಗೆ ಮಿಕ್ಸ್ ಮಾಡ್ಕೊಳ್ಳೋದೇ ಕೆಲಸ. ಸೊ ರವೆನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವಿರೋಂಥ ಸಕ್ಕರೆ, ಕೊಬ್ಬರಿ ಎಲ್ಲ ಫೈನ್ ಪೌಡ್ರ್ ಆಗಿರುತ್ತೆ ಇವಾಗ. ಸೊ ಅದನ್ನೆಲ್ಲದನ್ನು ಕಂಬೈನ್ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಸಕ್ಕರೆ ತೊಗೊಂಡು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿರ್ತೀವಿ. ಇದು ಯೂಶ್ವಲಿ ನಮ್ಮಲ್ಲಿ ರೆಡಿ ಇರುತ್ತೆ ಯಾವಾಗಲೂ. ಸೊ ಅದರ ಜ್ಯೂಸ್ಗೋ ಇಲ್ಲ ಲೆಮನೇಡ್ಗೋ ಹಾಕ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಇದ್ರಲ್ಲಿ ನಾನು ತೋರಿಸಿಲ್ಲ ಅಷ್ಟೇ. ಸೊ ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಇರುತ್ತಲ್ಲ, ಸೊ ಅದನ್ನು ಒಂದು ಪಿಂಚ್ ಹಾಕ್ಕೋತೀವಿ, ಆ ಸ್ಮೆಲ್ಗೋಸ್ಕರ ಅಷ್ಟೇ. ಈ ಥರ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀವಿ. ಸೊ ಇವಾಗ ನಮಗೆ ರಿಮೈನಿಂಗ್ ಇರೋದು ಸಕ್ಕರೆ ಮಾತ್ರ. ನೋಡಿ, ಸಕ್ಕರೆ ಪೌಡ್ರ್ ಈ ಥರ ಮಾಡಿಕೊಂಡು ಸ್ವಲ್ಪ ಹಾಗೆ ಹಿಂಗೆ ಕಲಿಸ್ಕೊತೀವಿ. ರವೆ ಬಿಸಿ ಇರೋದ್ರಿಂದ ನಿಮಗೆ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಸಮಥಿಂಗ್. ಸೊ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ. ಸಕ್ಕರೆನ ಒಂದು ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಳ್ಳಿ. ಸೊ ಅವಾಗ ನಿಮಗೆ ಕಲ್ಸೋಕ್ಕೆ ಈಸಿ ಆಗುತ್ತೆ. ನಮ್ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು, ಸೊ ನಾನು ಹೇಳಿದ್ನಲ್ಲ ಏಲಕ್ಕಿ ಪೌಡರ್ ಅಂತ, ಅದನ್ನು ಹಾಕ್ಕೊಂಡಿದ್ದೀವಿ ನಾವು. ಸೊ ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡು ಹಿಂಗೆ ಕಲಿಸ್ಕೊತಾ ಇದ್ದೀವಿ. ಸೊ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಾವು ಕಲಿಸ್ಕೊತಿದ್ದೀವಿ. ನಾನು ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದರಲ್ಲಿರುತ್ತೆ ನಿಮಗೆ ಡೀಟೇಲ್ಸ್ ಎಲ್ಲ. ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ಕಲಿಸ್ಕೊತೀವಿ. ರವೆ ಹಾಟ್ ಇರುತ್ತಲ್ಲ, ಎಲ್ಲ ಒಟ್ಟಿಗೆ ಕಲ್ಸೋಕೆ ಒಂಥರ ಆಗಿರುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಇದು ಚೆನ್ನಾಗಿ ಬರುತ್ತೆ ರವೆ ಲಾಡು. ಕಲಿಸ್ಕೊಂಡು ಅಂತಾದಮೇಲೆ ಹಾಲನ್ನ ಬಿಸಿಗಿಟ್ಕೊಳ್ಳಿ. ಸೊ ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದಾಗ ದೆನ್ ಯು ಶುಡ್ ಸ್ಟಾರ್ಟ್ ಮಿಕ್ಸಿಂಗ್. ಈ ಥರ ಮಧ್ಯದಲ್ಲಿ ಫಸ್ಟ್ ಹಾಲು ಹಾಕ್ಕೊಂಡು ಸೌಟಲ್ಲೇ ಹಿಂಗೆ ಕಲಿಸ್ಕೊಳ್ಳಿ. ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಮಾಡ್ಬೋದು, ಬಟ್ ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ನಿಮ್ಮ ಕೈ ಬಿಸಿ ಎಷ್ಟು ಸಹಿಸೋಕ್ಕಾಗುತ್ತೆ ಅಷ್ಟು ಸಹಿಸ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಸ್ವಲ್ಪ ಆಗಷ್ಟು ಬೇಗ ಒಂಚೂರು ಹಿಂಗೆ ಮಾಡಿಕೊಂಡು ಈ ಥರ ಲಾಡು ಕಟ್ಕೋಬೇಕು ಬೇಗ. ಇದನ್ನ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಸೊ ಒಂದೆರಡು ಸಲ ಒಂದೆರಡು ಬಾಲ್ ಸರಿಯಾಗಿ ಬಂತು ಅಂದರೆ ನಿಮಗೆ ಮುಂದಿನೆಲ್ಲ ಸರಿಯಾಗಿ ಹೋಗುತ್ತೆ. ನೋಡಿ, ಈ ಥರ ಬೇಗ ಕಲಿಸ್ಬೇಕಾಗುತ್ತೆ. ಆ ಬಿಸಿ ಶಾಖ ಹೋಗಬಾರ್ದು. ಫಾಸ್ಟಾಗಿ ನೀವು ಒಂದು ಮೀಡಿಯಮ್ ಸೈಜ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಷ್ಟು ಮಾಡಿದ್ರೆ ರವೆ ಲಾಡು ರೆಡಿ ಆಗುತ್ತೆ. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಇದನ್ನ ಓಪನ್ ಸ್ಪೇಸಲ್ಲಿ ಹಿಂಗೆ ಬಿಟ್ಬಿಡ್ಬೇಕು, ಅದನ್ನ ಗಾಳಿ ಆಡೋಕ್ಕೆ. ಆವಾಗ ಅದು ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಅದು ಗಟ್ಟಿಯಾಗಲ್ಲ. ಸೊ ಈ ರವೆ ಲಾಡು ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.